ಮನಸ್ಸುಗಳಿಗೆ ನಮಸ್ಕಾರ. ದುಡ್ಡಿಲ್ಲದೆ ವ್ಯಕ್ತಿಗಳಿಗೆ ದುಡ್ಡಿಲ್ಲ ಅನ್ನೋ ಒಂದೇ ಚಿಂತೆಯಾದ್ರೆ ದಂಡಿಯಾಗಿ ದುಡ್ಡಿರೋರಿಗೆ ಅದನ್ನ ಹೇಗೆ ಖರ್ಚು ಮಾಡಬೇಕು ಅನ್ನೋ 100 ಚಿಂತೆಗಳಿರ್ತಾವೆ. ಇದಕ್ಕೆ ಇಲ್ಲೊಬ್ಬ ವ್ಯಕ್ತಿ ಸಾಕ್ಷಿಯಾಗಿದ್ದಾನೆ. 5 ರಿಂದ 10 ಲಕ್ಷದ ಒಂದು ಕಾರು ಖರೀದಿ ಮಾಡಿ ಅದನ್ನ ಆನ್ ರೋಡ್ಗೆ ತರುವಷ್ಟರಲ್ಲಿ ಸುಸ್ತಾಗೋ ಮಿಡಲ್ ಕ್ಲಾಸ್ ಜನ ಯಾವುದೋ ಒಂದು ನಂಬರ್ ಸಿಕ್ಕಿದ್ರೆ ಸಾಕಪ್ಪ ಅಂದುಕೊಂಡಿರ್ತಾರೆ. ಆದ್ರೆ ಕೆಲವರು ಫ್ಯಾನ್ಸಿ ನಂಬರ್ ಬೇಕು ಅಂತ ಕಾರಿಗಿಂತ ಹೆಚ್ಚು ದುಡ್ಡನ್ನ ನಂಬರ್ಗಾಗಿಯೇ ಖರ್ಚು ಮಾಡ್ತಾರೆ. ಇದು ಒಂದ್ ರೀತಿಯ ಹುಚ್ಚುತನವೋ ಜಾಣತನವೋ ನೀವೇ ಹೇಳ್ಬೇಕು. ಇಲ್ಲೊಬ್ಬ ವ್ಯಕ್ತಿ ತನ್ನ ಕಾರಿನ ಫ್ಯಾನ್ಸಿ ನಂಬರ್ಗಾಗಿ ಕೊಟ್ಟ ಹಣ ಎಷ್ಟು ಗೊತ್ತಾ? ಕೇಳಿದ್ರೆ ನೀವು ತಲೆ ಸುತ್ತು ಬಿದ್ರೆ ಖಂಡಿತ ನಾವಂತೂ ಜವಾಬ್ದಾರರಲ್ಲ. ಆತ ತನ್ನ ಕಾರಿನ ಫ್ಯಾನ್ಸಿ ನಂಬರಿಗಾಗಿ ಕೊಟ್ಟ ಹಣ ಬರೋಬ್ಬರಿ 1,17,00,000 ರೂಪಾಯಿಗಳು. ಆ ವ್ಯಕ್ತಿ ಯಾರು? ನಂಬರ್ ತಗೊಂಡ ನಂತರ ಸರ್ಕಾರ ಆತನ ಮೇಲೆ ತನಿಖೆಗೆ ಆದೇಶ ನೀಡಿದ್ದೇಕೆ? ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗಾಗಿ. ಇದು ಕಂಟಕ ತಂದ ಕಾರ್ ನಂಬರ್. ನಾನು ಅಕ್ಷತಾ ಕುಲಕರ್ಣಿ. ವಾಹನಗಳಿಗೆ ಫ್ಯಾನ್ಸಿ ನಂಬರ್ ತಗೊಳ್ಳೋದು ಕೆಲವರಿಗೆ ಶೋಕಿ ಕೂಡ ಹೌದು. ಕೆಲವರು ನ್ಯೂಮರಾಲಜಿ ಪ್ರಕಾರ ಕೂಡ ನಂಬರ್ ಗಳನ್ನ ಹುಡುಕಿ ತಗೊಳ್ತಾರೆ. ಈಗಾಗಲೇ ಹೇಳಿದ ಹಾಗೆ ಕಾರಿನ ಬೆಲೆಗಿಂತ ನಂಬರ್ ಪ್ಲೇಟ್ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡೋ ಜನಗಳು ಇರ್ತಾರೆ. ಅಂತವರಲ್ಲಿ ದೆಹಲಿ ಮೂಲದ ಉದ್ಯಮಿ ಸುಧೀರ್ ಕುಮಾರ್ ಕೂಡ ಒಬ್ರು. ನಿಮಗೆ ಆಶ್ಚರ್ಯ ಆಗಬಹುದು. ಈತ ತನ್ನ ಕಾರಿನ ಫ್ಯಾನ್ಸಿ ನಂಬರ್ಗಾಗಿ ಖರ್ಚು ಮಾಡಿದ್ದು 1,17,00,000. ಈ ವಿಐಪಿ ನಂಬರ್ಗಾಗಿ ಈ ಉದ್ಯಮಿ ಸುರಿಯೋದಕ್ಕೆ ಮುಂದಾದ ಹಣ ಈಗ ದಾಖಲೆಗೆ ಸೇರಿದೆ. ಹರಿಯಾಣದ ಸೋನೆಪತ್ ಆರ್ಟಿಒ ವ್ಯಾಪ್ತಿಯಲ್ಲಿ ನಡೆದ ಆನ್ಲೈನ್ ಹರಾಜಿನಲ್ಲಿ HR88B8888 ಅನ್ನೋ ವಿಐಪಿ ವಾಹನ ನೋಂದಣಿ ಸಂಖ್ಯೆಗೆ ಭಾರಿ ಪೈಪೋಟಿ ನಡೆದಿತ್ತು. ಈ ನಂಬರ್ ಪ್ಲೇಟ್ ನ ಮೂಲ ಬೆಲೆ 50,000 ನಿಗದಿಯಾಗಿತ್ತು. ಬಿಡ್ದಾರರ ನಡುವೆ ನಡೆದ ಪೈಪೋಟಿಯಿಂದಾಗಿ ಕೊನೆಗೆ ಬರೋಬ್ಬರಿ 1,17,00,000 ತಲುಪಿತ್ತು. ಅಂತಿಮವಾಗಿ ಗೆದ್ದಿದ್ದು ಸುಧೀರ್ ಕುಮಾರ್ ಅನ್ನೋ ಸಾಫ್ಟ್ವೇರ್ ಕಂಪನಿಯ ಮಾಲೀಕ. ಒಂದು ಪ್ಲೇಟ್ ಊಟಕ್ಕೆ ಒದ್ದಾಡೋ ಜನಗಳಿರೋ ದೇಶದಲ್ಲಿ ಒಬ್ಬ ಉದ್ಯಮಿ ಕಾರಿನ ನಂಬರ್ ಪ್ಲೇಟ್ಗೆ 1,00,00,000 ರೂಪಾಯಿ ಖರ್ಚು ಮಾಡ್ತಾನೆ ಅನ್ನೋದು ವಿಪರ್ಯಾಸವೂ ಹೌದು. ಏನೇ ಇರ್ಲಿ, ಈ ಕೋಟಿ ನಂಬರ್ ಪ್ಲೇಟ್ ಆತನಿಗೆ ಕಂಟಕ ತಂದಿದ್ದು ಮಾತ್ರ ವಿಚಿತ್ರ. ಸುಧೀರ್ ಕುಮಾರ್ ಇಷ್ಟಪಟ್ಟು ಕೋಟಿ ಬೆಲೆಯ ನಂಬರ್ ಖರೀದಿ ಮಾಡಿದ್ದೇನೋ ನಿಜ. ಆದ್ರೆ ಆನಂತರ ಒಂದೊಂದಾಗಿ ಸಮಸ್ಯೆಗಳು ಶುರುವಾದ್ವು. ನಿಯಮದ ಪ್ರಕಾರ ಹರಾಜಿನಲ್ಲಿ ಗೆದ್ದ ಬಿಡ್ದಾರರು ನಿಗದಿತ ದಿನಾಂಕದೊಳಗೆ ಸಂಪೂರ್ಣ ಮೊತ್ತವನ್ನ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಪಾವತಿಸಬೇಕು. ಆದ್ರೆ ಸುಧೀರ್ ಕುಮಾರ್ ಬಿಡ್ನಲ್ಲಿ ಗೆದ್ದು ಮುಂಗಡ ಹಣ ಮಾತ್ರ ಕಟ್ಟಿರ್ತಾರೆ. ಸಾರಿಗೆ ಇಲಾಖೆಗೆ 1,17,00,000 ಹಣ ಬಾಕಿ ಇಟ್ಕೊಂಡು ಫ್ಯಾನ್ಸಿ ನಂಬರ್ ಪಡ್ಕೊಂಡು ಸುಧೀರ್ ಕುಮಾರ್ ಅವರ ವಿಚಾರ ಇದೀಗ ದೊಡ್ಡ ಸುದ್ದಿಯೂ ಆಗುತ್ತೆ. ಸುಧೀರ್ ಕುಮಾರ್ ತಾನು ಹಣ ಪಾವತಿಸಲು ಪ್ರಯತ್ನಿಸಿದ್ದೆ, ಆದ್ರೆ ತಾಂತ್ರಿಕ ದೋಷಗಳಿಂದ ಅದು ಸಾಧ್ಯವಾಗಲಿಲ್ಲ ಅಂತ ಸಮಜಾಯಿಷಿ ಕೂಡ ನೀಡ್ತಾರೆ. ಜೊತೆಗೆ ಇಷ್ಟು ದೊಡ್ಡ ಮೊತ್ತವನ್ನ ಕೇವಲ ಒಂದು ನಂಬರ್ ಪ್ಲೇಟ್ಗಾಗಿ ಖರ್ಚು ಮಾಡುವುದಕ್ಕೆ ತಮ್ಮ ಕುಟುಂಬದವರು ಒಪ್ಪಿಲ್ಲ ಅನ್ನೋ ಸಬೂಬನ್ನು ಕೂಡ ಹೇಳ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಾರಿಗೆ ಇಲಾಖೆ ಸುಧೀರ್ ಕುಮಾರ್ ಅವರು ಪಾವತಿಸಿದ ಆರಂಭಿಕ 11,000 ಠೇವಣಿಯನ್ನ ಜಪ್ತಿ ಮಾಡಿಕೊಂಡಿದೆ. ಕೇವಲ ವೈಯಕ್ತಿಕ ಇಷ್ಟಕ್ಕಾಗಿ ಸರ್ಕಾರಿ ಪ್ರಕ್ರಿಯೆಯನ್ನ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂದು ಭಾವಿಸಿರುವ ಹರಿಯಾಣ ಸಾರಿಗೆ ಸಚಿವರಾದ ಅನಿಲ್ ವಿಜ್ ಅವರು ಸುಧೀರ್ ಕುಮಾರ್ ಅವರ ಆರ್ಥಿಕ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ತನಿಖೆಗೆ ಆದೇಶ ನೀಡಿದ್ದಾರೆ. ಇದರಲ್ಲಿ ಇನ್ನೊಂದು ರಹಸ್ಯ ಏನಂದ್ರೆ 1,00,00,000ಗೆ ನಂಬರ್ ಪ್ಲೇಟ್ ಖರೀದಿ ಮಾಡೋ ವಿಚಾರ ಬಹಿರಂಗಗೊಂಡ ಕಾರಣ ಈ ಹಿನ್ನೆಲೆಯಲ್ಲಿ ಸುಧೀರ್ ಕುಮಾರ್ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ಐಟಿ ರೇಡ್ ಆಗೋ ಸೂಚನೆಯೂ ಸಿಕ್ಕಿದೆಯಂತೆ. ಜೊತೆಗೆ ನಂಬರ್ ಪ್ಲೇಟ್ಗೆ ಪಾವತಿ ಮಾಡೋ 1,00,00,000 ಹಣ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ದೂರಾಗೋ ಕಾರಣಕ್ಕೂ ಅವರು ಹಿಂದೇಟು ಹಾಕಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬಂದಿದೆ. ಇದೀಗ ಸಾರಿಗೆ ಇಲಾಖೆ ಈ ನಂಬರ್ ಪ್ಲೇಟ್ ಅನ್ನ ಪುನಃ ಹರಾಜಿಗೆ ಇಡೋದಕ್ಕೂ ನಿರ್ಧಾರ ಮಾಡಿದೆಯಂತೆ. ಹಾಗಾಗಿ 1,17,00,000 ನಂಬರ್ ಪ್ಲೇಟ್ ಸುಧೀರ್ ಕುಮಾರ್ ಅವರ ಕೈಯಲ್ಲಿ ಉಳಿಯುತ್ತಾ ಅಥವಾ ಆ ಮೊತ್ತಕ್ಕೆ ಮತ್ತೊಬ್ರು ಖರೀದಿ ಮಾಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ಕಂಟಕ ತಂದ ಕಾರ್ ನಂಬರ್. ಕೇವಲ ಒಂದೇ ಒಂದು ಫ್ಯಾನ್ಸಿ ನಂಬರ್ಗಾಗಿ ಕೋಟಿಗಟ್ಟಲೆ ಹಣ ಸುರಿಯೋದ್ರ ಬಗ್ಗೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಬಿಬಿ ಪ್ರೈಮ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಮರಿಬೇಡಿ. ಇದಾಗಿತ್ತು ಈ ದಿನದ ವಿಶೇಷ ವರದಿ. ವಿಶೇಷತೆಗಳ ಪಯಣಕ್ಕಾಗಿ ನಿಮ್ಮ ಬಿಬಿ ಪ್ರೈಮ್ ವಾಹಿನಿಯ ಜೊತೆ ಹೆಜ್ಜೆ ಹಾಕಿ. ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಸಾಧಿಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.